4 ಗ್ರಾಮಗಳಿಗೆ ಕೆರೆಯ ನೀರೇ ಆಸರೆ. ಸ್ನಾನಕ್ಕೂ ಅದೇ ಕೆರೆಯ ನೀರನ್ನ ಬಳಸೋ ಜನರು ಕುಡಿಯೋದಕ್ಕೂ ಅದೇ ನೀರನ್ನ ಬಳಸ್ತಾರೆ. ನೀರು ಶುದ್ಧವಾಗಿದ್ರೆ ಬಳಸಿದ್ರೆ ತಪ್ಪಿಲ್ಲ. ಆದ್ರೆ ಚರಂಡಿ ನೀರಿಗಿಂತ ಕಡೆಯಾಗಿರೋ ಆ ನೀರು ಹಲವು ಕಾಯಿಲೆಗಳಿಗೆ ಜನರನ್ನ ತಳ್ತಿದೆ. ಇದು ಜೀವ ಜಲವಲ್ಲ, ಜೀವ ತೆಗೆಯೋ ವಿಷ. ಕುಡಿಯೋದಕ್ಕೂ ಅದೇ ನೀರು, ಸ್ನಾನಕ್ಕೂ ಅದೇ ನೀರು. ವಿಷಕಾರಿ ಕೆರೆ ನೀರು 4 ಗ್ರಾಮಗಳ ಕಾಡ್ತಿರೋದು ಹೇಗೆ? ಕೋಟಿ ಕೋಟಿ ಲೂಟಿ ಮಾಡಿದವರು ಜನರಿಗೆ ವಿಷಜಲ ಕೊಟ್ಟಿದ್ದ ಹೇಗೆ? ಇದೇ ನೀರು, ಬಣ್ಣದ ನೀರು. ಇದೇ ಬಣ್ಣದ ನೀರನ್ನು ಜನರು ಕುಡಿತಾ ಇದ್ರು, ದಾಹ ನೀಗಿಸ್ಕೊಳ್ತಾ ಇದ್ರು. ಬಣ್ಣ ಬಿಟ್ಟಾಕಿ ಇಲ್ಲೊಮ್ಮೆ ನೋಡಿ, ನೀರಲ್ಲಿ ಕಸ ತುಂಬಿಕೊಂಡಿದೆ. ನಲ್ಲಿಯಿಂದ ಬಂದ ನೀರನ್ನ ಸೋಸಿದಾಗ ಅದರಲ್ಲಿ ಕಸ ಕಾಣಿಸ್ಕೊಂಡಿದೆ. ಈ ನೀರನ್ನೇ ಜನರು ಕುಡಿಯೋದಕ್ಕೆ ಬಳಸ್ತಾರೆ. ಈ ನೀರು ಎಲ್ಲಿಂದ ಬರುತ್ತೆ ಅಂತೀರಾ? ಇಲ್ಲಿದೆ ನೋಡಿ, ಇದೇ ಕೆರೆಯಿಂದ ಬರುತ್ತೆ. ಪ್ಲಾಸ್ಟಿಕ್ ವೇಸ್ಟ್ ತುಂಬೋಗಿರೋ ಇದೇ ಕೆರೆಯಿಂದ ನಲ್ಲಿಗೆ ಬರೋ ನೀರನ್ನೇ ಜನರು ಬಳಸ್ತಾರೆ. ಕುಡಿಯೋದಕ್ಕೆ ಮತ್ತು ಸ್ನಾನಕ್ಕೆ ಇದೇ ನೀರು ಬಳಕೆಯಾಗುತ್ತೆ. ಹೌದು, ಇದು ರಾಯಚೂರು ಜಿಲ್ಲೆಯ ನೂತನ ಸಿರವಾರ ತಾಲೂಕಿನಲ್ಲಿ ಬರುವ ಬಾಗಲವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಕೆರೆ. ಈ ಕೆರೆ ಮೇಲೆ ಒಂದಲ್ಲ ಎರಡಲ್ಲ 4 ಗ್ರಾಮಗಳು ಡಿಪೆಂಡ್ ಆಗಿವೆ. ಈ ಕೆರೆಯ ನೀರನ್ನೇ 4 ಗ್ರಾಮಗಳ ಜನರು ಬಳಸ್ತಾರೆ. ಬಾಗಲವಾಡ, ಬಸವನ ಕ್ಯಾಂಪ್, ಲಕ್ಷ್ಮೀ ಕ್ಯಾಂಪ್, ಶಿವನಗರ ಕ್ಯಾಂಪ್ಗೂ ಇದೇ ಕೆರೆ ನೀರು ಪೂರೈಕೆಯಾಗುತ್ತೆ. ನಲ್ಲಿಯಿಂದ ಬರೋ ನೀರನ್ನೇ ಸೋಸಿ ಕುಡಿಯೋದಕ್ಕೆ ಮತ್ತು ಸ್ನಾನಕ್ಕೆ ಬಳಕೆ ಮಾಡ್ಕೋತಾರೆ. ಇದರ ಎಫೆಕ್ಟ್ ನೀವು ನೋಡಿದ್ರೆ ಖಂಡಿತ ಬೆಚ್ಚಿ ಬೀಳ್ತೀರಿ. ಸ್ನಾನ ಮಾಡಿದ್ರೇನೆ ಮೈ ಮೇಲೆ ಬೊಬ್ಬೆ ಬರುತ್ತೆ, ಕುಡಿಯೋದು ಹೇಗೆ? ಹೌದು, ಬಾಗಲವಾಡ ಗ್ರಾಮ ಪಂಚಾಯಿತಿ ಈ ಕೆರೆಯ ನೀರನ್ನ ಜನರಿಗೆ ಪೂರೈಸ್ತಾ ಇದೆ. ಶುದ್ಧ ಕುಡಿಯೋ ನೀರು ಇದು ಅಂತ ಹೇಳಿ ನಲ್ಲಿಗಳ ಮೂಲಕ ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಿದೆ. ಆದರೆ ಜನರಿಗೆ ಇದು ಶುದ್ಧ ನೀರು ಅಲ್ಲ ಅಂತ ಗೊತ್ತು. ಆದ್ದರಿಂದ ಆ ನೀರನ್ನ ಕುಡಿಯೋದಕ್ಕೆ ಅಲ್ಲಿನ ಜನರು ಬಳಸೋದೇ ಇಲ್ಲ. ಬದಲಿಗೆ ಸ್ನಾನ ಮಾಡೋಕೆ ಬಳಸ್ತಾರೆ. ಆದರೆ ಸ್ನಾನ ಮಾಡಿದ್ರೂ ಜನರಿಗೆ ಕಷ್ಟ ತಪ್ಪೋದಿಲ್ಲ. ಯಾಕೆ ಗೊತ್ತಾ? ಆ ನೀರಿನಿಂದ ಸ್ನಾನ ಮಾಡಿದ್ರೆ ಮೈ ಮೇಲೆಲ್ಲ ಬೊಬ್ಬೆ ಬರುತ್ತೆ, ವಾಂತಿ ಭೇದಿ ಕೂಡ ಆಗುತ್ತಂತೆ. ವೈದ್ಯರು ಇದು ನೀರಿನಿಂದಲೇ ಬಂದಿದ್ದು ಅಂತ ಹೇಳ್ತಿದ್ದು ಜನರು ಚರ್ಮ ರೋಗಗಳಿಂದ ಬಳಲ್ತಿದ್ದಾರೆ. ಹೌದು, ಸರ್ಕಾರ ಮನೆ ಮನೆಗೆ ತಲುಪಿಸ್ತಾ ಇರೋದು ಕುಡಿಯೋ ನೀರು ಅಂತ ಹೆಸರು ಹೇಳಿಕೊಂಡು. ಆದ್ರೆ ಆ ನೀರು ಕುಡಿಯೋದಕ್ಕಲ್ಲ, ಸ್ನಾನ ಮಾಡೋದಕ್ಕೂ ಯೋಗ್ಯವಲ್ಲ. ಆದ್ರಿಂದಲೇ ಅಲ್ಲಿನ ಜನರು ವಾಟರ್ ಬಾಟಲ್ಗಳನ್ನ ತಗೊಂಡು ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಬಳಸ್ತಾರೆ. ದಿನಾಲೂ ಅವರದ್ದೇ ಇದೇ ಜೀವನ. ವಿಷಜಲ ಜನರನ್ನ ಕಾಡುತ್ತಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ಗೆ ಕೆರೆಯ ಬಳಿಗೆ ಹೋದಾಗ ವಿಷಯ ತಿಳಿದು ಕೆರೆ ಬಳಿಗೆ PDO, ಸೆಕ್ರೆಟರಿ, ವಾಟರ್ಮ್ಯಾನ್ ಸಹಿತ ಎಲ್ಲರೂ ಓಡೋಡಿ ಬಂದಿದ್ರು. ಏನ್ರಿ ಇದು ನೀರಿನ ಕಥೆ? ಜನರೆಲ್ಲ ರೋಗ ರುಜಿನಗಳಿಂದ ಬಳಲ್ತಿದ್ದಾರಲ್ಲ ಅಂತ PDO ಅವರನ್ನ ಕೇಳಿದ್ರೆ ಆ ಥರದ ಸಮಸ್ಯೆಯೇ ಗ್ರಾಮದಲ್ಲಿಲ್ಲ, ಜನ ಹೇಳ್ತಿರೋದೆಲ್ಲ ಸುಳ್ಳು ಅಂತ PDO ಶರೀಫ್ ಹೇಳಿದ್ರು. ಕ್ಲೀನಿಂಗ್ ನಡೀತಾ ಇದೆ ಸರ್, ಕ್ಲೀನಿಂಗ್ ಮಾಡಿದ್ದಾರೆ. ಈಗ ಸಮಸ್ಯೆ ಏನಿಲ್ಲ. ಅಂತವೇನೋ ಪ್ರಕರಣ ಕಂಡು ಬಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ನಾವು ಅಧಿಕಾರಿಗಳು ಇಲ್ಲ ನೋಡ್ರಿ. ಈಗ ಸತತವಾಗಿ 7 ಲೇಬರ್ ಕಂಟಿನ್ಯೂ ಬಿಟ್ಟಿದ್ದಾರೆ. ಫೋಟೋಸ್ ಇದೆ, GPS ಫೋಟೋಸ್ ಎಲ್ಲ ಇದೆ. ಒಟ್ನಲ್ಲಿ ಕೆಲವರ ನಿರ್ಲಕ್ಷ್ಯದಿಂದ 4 ಗ್ರಾಮಗಳ ಜನರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ರಾಯಚೂರು ಮೊದಲೇ ಬಿಸಿಲ ನಾಡು. ಬೇಸಿಗೆ ಬಂತು ಅಂದ್ರೆ ನೀರಿಗಾಗಿ ಹಾಹಾಕಾರವೇ ಶುರುವಾಗುತ್ತೆ. ಅಂಥದ್ರಲ್ಲಿ ನೀರನ್ನೇ ಸರಿಯಾಗಿ ಶುದ್ಧೀಕರಿಸಿ ಜನರಿಗೆ ಕೊಡದ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಇನ್ನಾದ್ರೂ ಬುದ್ಧಿ ಬರಲಿ ಅನ್ನೋದೇ ಜನರ ಆಶಯ.